ಕಾಂಗ್ರೆಸ್ ಸರ್ಕಾರ ಮತ್ತೊಂದು ವಿವಾದವನ್ನ ಮೈ ಮೇಲೆ ಎಳ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಹೆಸರಲ್ಲಿ ಏನಿದೆ ಅಂತ ತುಂಬಾ ಜನ ಕೇಳ್ತಾರೆ. ಆದರೆ ಹೆಸರಲ್ಲಿ ಅನೇಕ ರಾಜಕೀಯ ಲೆಕ್ಕಾಚಾರಗಳಿದಾವೆ ಅಂತ ನಾಯಕರುಗಳು ಹೇಳ್ತಾರೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಹೆಸರು ಬದಲಾವಣೆಗೆ ಶಿಫಾರಸು ಸರ್ಕಾರದಿಂದಲೇ ವಿಪಕ್ಷಗಳ ಕೈಗೆ ಮತ್ತೊಂದು ಅಸ್ತ್ರ ಸಿಗ್ತಾ ಇದೆಯಾ ಅಂತ ಪ್ರಪೋಸಲ್ ಕೊಟ್ಟರೆ ಶಿಫಾರಸು ಮಾಡೋದಾಗಿ ಸಿಎಂ ಕೂಡ ಮೊನ್ನೆಯ ಕಾರ್ಯಕ್ರಮದಲ್ಲಿ ಹೇಳಿದ್ರು. ಕ್ರಿಶ್ಚಿಯನ್ರದ್ದೊಂದು ಇವೆಂಟ್ ಇತ್ತು, ಅಲ್ಲಿ ಹೇಳಿದ್ರು ಅವರು. ಸಿಎಂ ಮಾತಿನಂತೆ ಶಾಸಕ ರಿಜ್ವಾನ್ ಇವತ್ತು ಸರ್ಕಾರಕ್ಕೆ ಮನವಿ ಕೊಡಬಹುದು. ಅಧಿಕೃತ ಮನವಿಯಲ್ಲಿ ಯಾವ ಹೆಸರು ಅಂತ ಶಾಸಕ ರಿಜ್ವಾನ್ ತಿಳಿಸ್ತಾರಂತೆ. ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಅಂತ ಇಡೋದ್ರ ಬದಲು ಅಲ್ಲೇ ಒಂದು ಚರ್ಚ್ ಇದೆ, ಆ ಚರ್ಚಿಗೆ ಸಂಬಂಧಪಟ್ಟಂತೆ ಮೇರಿ ಅಂತನೋ ಅಥವಾ ಸೇಂಟ್ ಮೇರೀಸ್ ಚರ್ಚ್ ಅಂತನೋ ಬೆಸಲಿಕಾ ಚರ್ಚ್ ಅಂತನೋ ಇಡಬಹುದು ಅನ್ನೋದು ಇವ್ರದ್ದೆಲ್ಲ ಲೆಕ್ಕಾಚಾರ. ಬಟ್ ಇದು ಸಹಜವಾಗಿ ಬಿಜೆಪಿಯ ಕಣ್ಣನ್ನು ಕೆಂಪಗಾಗಿಸಿದೆ. ಇನ್ಫ್ಯಾಕ್ಟ್ ದೇವೇಂದ್ರ ಫಡ್ನವೀಸ್ ಸರ್ಕಾರಕ್ಕೆ ಮನವಿ ಪತ್ರವನ್ನು ಬರೆದಿದ್ದಾರೆ. ಯಾರೋ ಮಹಾರಾಷ್ಟ್ರದ ಮುಖ್ಯಮಂತ್ರಿ. ಶಿವಾಜಿನಗರ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ನಾಮಕರಣವನ್ನು ಮಾಡಬೇಕು ಎನ್ನುವಂಥ ಶಿಫಾರಸನ್ನು CM ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ರಿಜ್ವಾನ್ ಅರ್ಷದ್ ಅವರಿದ್ದಾರೆ. ಅವ್ರನ್ನೇ ಮಾತನಾಡ್ತಾ ಹೋಗ್ತಾನೆ. ಸರ್, ಮೊದಲೇದಾಗಿ ಶಿವಾಜಿನಗರ ಮೆಟ್ರೋ ನಿಲ್ದಾಣ, ಇದಕ್ಕೆ ಸೇಂಟ್ ಮೇರಿ ಮೆಟ್ರೋ ನಿಲ್ದಾಣ ಅಂತ ಈ ಹಿಂದೆ ಕೂಡ ಪಾದ್ರಿಗಳೆಲ್ಲ ಹೋಗ್ಬಿಟ್ಟು CMಗೂ ಕೂಡ ಮನವಿಯನ್ನು ಮಾಡಿದರು. ಆ ಒಂದು ಬೇಸ್ ಮೇಲೆ CM ಸಿದ್ದರಾಮಯ್ಯನವರು ಕೂಡ ಶಿಫಾರಸನ್ನು ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ಇಲ್ಲ, ಇನ್ನೂ ಶಿಫಾರಸು ಮಾಡಿಲ್ಲ. ಯಾರು ಹೇಳಿದ್ದು ಶಿಫಾರಸು ಮಾಡಿದ್ದಾರೆ ಅಂತ? ಕೇಂದ್ರಕ್ಕೆ ಸರ್? ಇಲ್ಲ. ಮೊನ್ನೆ ತಾನೇ ಮತ್ತೊಂದು ಬಾರಿ ಶಿವಾಜಿನಗರ ಕ್ಷೇತ್ರದ ಭಾಳಷ್ಟು ಜನ ಮತ್ತು ಕ್ರೈಸ್ತ ಸಮುದಾಯದ ಭಾಳಷ್ಟು ಜನ ಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ, ಮನವಿ ಮಾಡಿ ಇದು ಸೈಂಟ್ ಮೇರಿ ಸ್ಟೇಷನ್ ಅಂತ ನಾಮಕರಣ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ಬಹಿರಂಗವಾಗಿ ಕಾರ್ಯಕ್ರಮದಲ್ಲಿ ಹೇಳಿದರು, ಸ್ಥಳೀಯ ಶಾಸಕರು ಅಂದರೆ ನಾನು ಎಲ್ಲ ಸಂಬಂಧಪಟ್ಟ ಜನರಿಗೆ, ಏರಿಯಾ ಜನರಿಗೆ ಎಲ್ಲರಿಗೂ ಮಾತನಾಡಿ ತದನಂತರ ನನಗೆ ಒಂದು ಶಿಫಾರಸು ಮಾಡಿದ್ರೆ ಆ ಶಿಫಾರಸನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೀವು ಮಾಡಿದ್ದೀರಾ ಹೇಗೆ? ನಾನು ಈಗ ಮಾಡ್ತೇನೆ, ನಿಶ್ಚಿತವಾಗ್ಲೂ ಮಾಡ್ತೇನೆ. ನಾಳಿದ್ದು ಒಳಗಡೆ ಮಾಡ್ತೇನೆ. ಶಿವಾಜಿನಗರ ಸೆಂಟ್ ಮೇರಿ ಸ್ಟೇಷನ್ ಅಂತ ಶಿಫಾರಸು ಮಾಡ್ತೇನೆ.